ಹರಿಹರ ತಾಲೂಕು ಕರ್ನಾಟಕ ದಲಿತ ಸಂಘರ್ಷಣಾ ಸಮಿತಿ ವತಿಯಿಂದ ಪ್ರಮುಖ ಬೀದಿಗಳ ಮುಖಾಂತರ ಪೌರಾಯುಕ್ತರ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಲಾಯಿತು. ಹೌದು ವೀಕ್ಷಕರೇ, ಹರಿಹರ ನಗರದ ಪೋಸ್ಟ್ ಆಫೀಸ್ ಪಕ್ಕದ ರಸ್ತೆಯ ಎರಡೂ ಬದಿಗಳಲ್ಲಿ ನಗರಸಭೆಯಿಂದ ಚರಂಡಿ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದ್ದು, ಆದರೆ ಒತ್ತುವರಿ ತೆರವುಗೊಳಿಸದೆ ಕಾಮಗಾರಿ ನಡೆಸಲಾಗುತ್ತದೆ ಎಂದು ಸ್ಥಳೀಯರು ಆರೋಪಿಸಿದರು. ಕಾಮಗಾರಿ ಗುಣಮಟ್ಟ ಹಾಗೂ ಪಾರದರ್ಶಕತೆ ಬಗ್ಗೆಯೂ ಸಾರ್ವಜನಿಕರಲ್ಲಿ ಅನುಮಾನಗಳು ಹಾಗೂ ಆಕ್ಷೇಪಗಳು ವ್ಯಕ್ತವಾಗಿವೆ. ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಮತ್ತು ನಿಯಮಾನುಸಾರ ಕೈಗೊಳ್ಳಲಾಗುತ್ತಿಲ್ಲ ಎಂಬುದನ್ನು ಸಮಗ್ರವಾಗಿ ಪರಿಶೀಲಿಸುವಂತೆ ಕರ್ನಾಟಕ ದಲಿತ ಸಂಘರ್ಷಣಾ ಸಮಿತಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷಣಾ ಸಮಿತಿ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಎಂ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂತೋಷ್ ಎಂ ನೋಟಾದವರ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ವಿನಾಯಕ್ ಎನ್ ಮೇಗಳಮನಿ ಹಾಗೂ ತಾಲೂಕು ಸಂಚಾಲಕರು ಮಂಜಪ್ಪ ಜಿಎಂ ಸೇರಿದಂತೆ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ದಿನಕ್ಕೆ ಬೆಳೀತಕ್ಕಂಥ ನಗರ ಆಗಿದೆ. ಅಭಿವೃದ್ಧಿ ಅನ್ನೋ ವಿಚಾರದಲ್ಲಿ ಹರಿಹರ ತುಂಬ ಹಿಂದುಳಿದಿದೆ. ಎಲ್ಲೋ ಒಂದು ಕಡೆ ಬಂದಿರತಕ್ಕಂಥ ಅನುದಾನದಲ್ಲಿ ಎಲ್ಲೋ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ. ಆದರೆ ನಗರಸಭೆಯ ಅಧಿಕಾರಿಗಳು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದನ್ನು ಒತ್ತುವರಿಯನ್ನು ತೆರವುಗೊಳಿಸದೆ ಚರಂಡಿ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡ್ತಿದ್ದಾರೆ. ಅದು ಅವೈಜ್ಞಾನಿಕವಾಗಿ, ಅಂದರೆ ಮಳೆ ನೀರು ಅಥವಾ ಇತರೆ ನೀರು ಚರಂಡಿಯಲ್ಲಿ ಸರಾಗವಾಗಿ ಹರಿದು ಹೋಗಬೇಕು, ಆ ರೀತಿಯಲ್ಲಿ ಕಾಮಗಾರಿ ಮಾಡಬೇಕಿತ್ತು. ಆದರೆ ಇವ್ರು ಏನು ಮಾಡ್ತಿದ್ದಾರೆ, ಶ್ರೀಮಂತರ ಪರವಾಗಿ, ಹಣ ಉಳ್ಳವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಅದನ್ನು ಒತ್ತುವರಿಯನ್ನು ತೆರವುಗೊಳಿಸ್ತಾ ಇಲ್ಲ. ಅಷ್ಟೇ ಅಲ್ಲದೆ ಕಳಪೆ ಗುಣಮಟ್ಟದಿಂದ ಕಾಮಗಾರಿ ನಡೀತಾ ಇದೆ. ಇಷ್ಟೆಲ್ಲ ನಡೀತಾ ಇದ್ದರೂ ನಗರಸಭೆ ಅಧಿಕಾರಿಗಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ನಾವೇನಾದರೂ ಫೋನ್ ಮಾಡಿ ಕೇಳಿದರೆ ಅವ್ರದ್ದು ಎಲ್ಲ ರೆಕಾರ್ಡ್ಸ್ ಇರುತ್ತೆ ಅಂತ ಹೇಳ್ತಾರೆ. ಅದೇ ಬಡವ ತನ್ನ ಜೀವನಕ್ಕಾಗಿ, ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕಾಗಿ ಎಲ್ಲ ಒಂದು ಕಡೆ ಮನೆ ಕಟ್ಕೊಂಡ್ರೆ ಇವರು ಇಲ್ಲದ ಕಾನೂನಿನ ಪಾಠ ಮಾಡಿ ಎಲ್ಲವನ್ನು ದಾಖಲೆ ಇದಾವೆ ನಮ್ಮ ಹತ್ರ ಅಂತೇಳಿ ಅವನ ಮೇಲೆ ಅಮಾನುಷ್ಯವಾಗಿ ತಮ್ಮ ದೌರ್ಜನ್ಯವನ್ನು ಮೆರೀತಾರೆ. ಅದೇ ಶ್ರೀಮಂತ ಒತ್ತುವರಿ ಮಾಡ್ಕೊಂಡಿರೋದು ರಾಜಾರೋಷವಾಗಿ ಕಾಣಿಸ್ತಾ ಇದೆ. ಎಲ್ಲ ಜನಸಾಮಾನ್ಯನು ಹೇಳ್ತಾ ಇದ್ದಾನೆ, ಇದು ಒತ್ತುವರಿಯಾಗಿದೆ, ಇದು ಒತ್ತುವರಿ ಆಗಿರ್ತಕ್ಕಂಥ ಕಟ್ಟಡ ಅಂತ. ಆ ಬಿಲ್ಡಿಂಗ್ನವನಿಗೂ ಗೊತ್ತಿದೆ, ನಾನು ಒತ್ತುವರಿ ಮಾಡ್ಕೊಂಡಿದ್ದೀನಿ, ನನ್ನ ಮೂಲ ಫೌಂಡೇಶನ್ ಎಲ್ಲಿದೆ, ನಾನು ಮುಂದೆ ಯಾವ ಥರ ಕಟ್ಕೊಂಡಿದ್ದೀನಿ, ಇವೆಲ್ಲ ನೋಡಿಬಿಟ್ರೆ ಅವನ ಸುತ್ತ ನಾನು ಒತ್ತುವರಿ ಮಾಡ್ಕೊಂಡಿದ್ದೀನಿ ನನ್ನನ್ನು ತೋರಿಸ್ಕೊಡ್ತಾ ಇದ್ದಾನೆ. ಆದರೆ ಈ ಅಧಿಕಾರಿಗಳು ಮಾತ್ರ ಅಂತ ಏನು ಒತ್ತುವರಿ ಮಾಡ್ಕೊಂಡಿದ್ದೆ ಅದನ್ನು ತೆರವುಗೊಳಿಸ್ತಾ ಇಲ್ಲ. ಈಗ ಪೋಸ್ಟ್ ಆಫೀಸ್ ರಸ್ತೆ ಅಂದರೆ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಏನು ಶಿವಮೊಗ್ಗ ರೋಡಿಗೆ ಬರ್ತಕ್ಕಂಥ ಚರಂಡಿ ಎರಡು ಬದಿಯಲ್ಲಿ ಚರಂಡಿ ಅಭಿವೃದ್ಧಿ ಕಾಮಗಾರಿ ಮಾಡ್ತಾಯಿದ್ದಾರೆ. ಅಲ್ಲಿ ಏನಾಗಿದೆ, ಅವೈಜ್ಞಾನಿಕವಾಗಿ ಚರಂಡಿ ಕಾಮಗಾರಿ ಮಾಡ್ತಿದ್ದಾರೆ. ಅಲ್ಲಿ ಏನಿದೆ ಒತ್ತುವರಿ ಮಾಡ್ಕೊಂಡಿರತಕ್ಕಂಥ ತೆರವುಗೊಳಿಸುತ್ತೆ. ಆ ಅರಮನೆ ಡಾಬಾದಿಂದ ಆ ಅರ್ಬನ್ ಬ್ಯಾಂಕ್ ತನಕ ಒಂದು ರೀತಿ ಚರಂಡಿ ಇದೆ. ಅದು ಮುಂದೆ ಅಲ್ಲಿಂದ ಏನು ಪತಂಜಲಿ ಸ್ಟೋರ್ ದಾಟಿದ ನಂತರ ಏನು ಫಿಶ್ಲ್ಯಾಂಡ್ ರೋಡ್ ಇದೆಯಲ್ಲ, ಅಲ್ಲಿ ತನಕ ಒಂದು ರೀತಿ ಚರಂಡಿ ಇದೆ. ಅಲ್ಲಿಂದ ಶಿವಮೊಗ್ಗ ರೋಡಿಗೆ ಒಂದು ರೀತಿ ಚರಂಡಿ. ಅಂದರೆ ಏನಿದೆ ಅಂದರೆ ಈ ಹಾವಿನ ಥರ ಸೊಳ್ಳೆ ಬಳ್ಳವಾಗಿ ಚರಂಡಿ ಕಾಮಗಾರಿ ಮಾಡ್ತಿದ್ದಾರೆ. ನೀರು ಹೇಗೆ ಹರಿದು ಹೋಗಬೇಕು, ಯಾಕೆಂದರೆ ಒಂದು ನೀರು ಸರಾಗವಾಗಿ ಹರಿದು ಹೋಗಬೇಕು. ಆ ರೀತಿಯಲ್ಲಿ ಕಾಮಗಾರಿ ಮಾಡಿ ನಗರದ ಸೌಂದರ್ಯವನ್ನು ಎತ್ತಿಡಿಯುವಂಥ ಕಾಮಗಾರಿ ಮಾಡಿ. ನೀವೇನು ಮಾಡ್ತಾಯಿದ್ದೀರಾ, ಬಂದವರೆಲ್ಲ ನಗರದ ಸೌಂದರ್ಯವನ್ನು ಹಾಳು ಮಾಡ್ತಾಯಿದ್ದೀರಾ. ಈಗಾಗಲೇ ಇಲ್ಲಿ ನಗರದ ಹರಪನಹಳ್ಳಿ ಸರ್ಕಲ್ನಲ್ಲಿ ಪಾಳು ಬಿದ್ದಂಥ ನಿಮ್ಮ ನಗರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಒಂದು ಕಾಂಪ್ಲೆಕ್ಸ್ ಇದೆ. ಅದರಿಂದ ಬಾಡಿಗೆನೂ ಬರ್ತಾ ಇಲ್ಲ. ಆಮೇಲೆ ಅವನು ಮೂಲ ಬಾಡಿಗೆದಾರನೇ ಬೇರೆಯವ್ರಿಗೆ ಮತ್ತೆ ಬಾಡಿಗೆ ಕೊಟ್ಟಿದ್ದಾನೆ. ಅದರಲ್ಲಿ ನಗರಸಭೆಗೆ ₹1 ಆದಾಯ ಇಲ್ಲ. ಅದನ್ನು ಡಮಾಲಿಟ್ ಮಾಡಲಿಕ್ಕೂ ಮುಂದಾಗ್ತಿಲ್ಲ. ಅದು ನಗರದ ಸೌಂದರ್ಯವನ್ನು ಹಾಳು ಮಾಡ್ತಾಯಿದೆ. ಆ ಕಾಂಪ್ಲೆಕ್ಸ್ ನೀವು ನೋಡಿರಿ, ಎಲ್ಲ ಒಡೆದೋಗಿದೆ, ಯಾವುದೇ ಕ್ಷಣದಲ್ಲಿ ಬೀಳೋ ಥರ ಇದೆ. ಆಮೇಲೆ ಹೋಗ್ಲಿ, ಅದು ನಗರಸಭೆಯಿಂದ ಏನಾರು ಆ ಬಿಲ್ಡಿಂಗಿಂದ ಅಲ್ಲಿರ್ತಕ್ಕಂಥ ಬಾಡಿಗೆದಾರಿಂದ ಏನಾರು ಆದಾಯ ಇದೆಯಾ, ಅದು ಇಲ್ಲ. ಇದೆಲ್ಲ ಗೊತ್ತಿದೆ. ಆದರೆ ಅದನ್ನು ಡಮಾಲಿಟ್ ಮಾಡ್ಲಿಕ್ಕೆ ಮುಂದಾಗ್ತಿಲ್ಲ. ಬೇಕಾದ್ರೆ ಅದನ್ನೇ ಪ್ಯಾಚ್ ವರ್ಕ್ ಕೆಲಸ ಮಾಡಿ 1-2 ಬಿಲ್ ಮಾಡ್ಕೊಂಡು ಡಬಲ್ ಬಿಲ್ ಮಾಡ್ಕೊಳ್ಲಿಕ್ಕೆ ಮುಂದಾಗ್ತಾರೆ. ಇಲ್ಲಿ ಹೇಗಿದೆ ಅಂದರೆ, ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ, ಉಳ್ಳೋರಿಗೆ ಒಂದು ನ್ಯಾಯ, ಇಲ್ಲದೆ ಇದ್ದನಿಗೆ ಒಂದು ನ್ಯಾಯ. ಒಂದು ಕಣ್ಣಿ ಬೆಣ್ಣೆ, ಒಂದು ಕಣ್ಣಿ ಸುಣ್ಣ. ಇದು ನಮ್ಮ ಹರಿಹರ ನಗರಸಭೆಯಲ್ಲಿ ನಡೀತಾ ಇದೆ. ಹಾಗಾಗಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಇವತ್ತು ನಾವು ಸಾಂಕೇತಿಕವಾಗಿ ಹೋರಾಟ ಮಾಡಿ ಮನವಿ ಕೊಡ್ತಾ ಇದ್ದೀವಿ. ಇದು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವೇನಾರ ನಿರ್ಲಕ್ಷ್ಯ ವಹಿಸಿದ್ದಾರೆ, ಮುಂದಿನ ದಿನದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ನಡೆಸ್ತೀವಿ. ಯಾಕೆಂದರೆ ನೀವು ಒತ್ತುವರಿಯನ್ನು ತೆರವುಗೊಳಿಸಿ ವೈಜ್ಞಾನಿಕವಾಗಿ ಚರಂಡಿ ಅಭಿವೃದ್ಧಿ ಕಾಮಗಾರಿ ಮಾಡಿ, ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡಿ, ಬಡವರಿಗೆ
ಸಾಧ್ಯವಾದಷ್ಟು ನಿಮ್ಮಿಂದ ಒಳ್ಳೆ ಕೆಲಸ ಆಗ್ತಕ್ಕಂಥ ಕೆಲಸವನ್ನು ಮಾಡಿ. ಶ್ರೀಮಂತರ ಪರವಾಗಿ ಅವ್ರ ಪರವಾಗಿ ನೀವು ಯಾಕೆ ಕೆಲಸ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ, ಅದನ್ನು ಬಿಟ್ಟುಬಿಡಿ. ನೀವು ಜನಸಾಮಾನ್ಯರ ತೆರಿಗೆ ಹಣದಿಂದ ಬದುಕ್ತಾ ಇದ್ದೀರಾ. ಜನಸಾಮಾನ್ಯರ ತೆರಿಗೆ ಹಣದಿಂದ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಗುಣಮಟ್ಟದಿಂದ ಕೂಡಿರಲಿ, ವೈಜ್ಞಾನಿಕವಾಗಿ ಕೂಡಿರಲಿ, ಮತ್ತು ನಗರದ ಸೌಂದರ್ಯವನ್ನು ಎತ್ತಿಡಿಯುವಂತಿರಲಿ. ಆ ರೀತಿ ಕಾಮಗಾರಿ ಮಾಡಿ. ನೀವು ಇದೇ ರೀತಿ ಕಳಪೆ ಕಾಮಗಾರಿ ಮಾಡ್ಕೊಂತ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡ್ಕೊತ ಹೋದರೆ 2 ರಿಂದ 3 ವರ್ಷಕ್ಕೆ ಅದು ಚರಂಡಿ ಕಾಮಗಾರಿ ಆಗಿದೆ ಅನ್ನೋದೇ ಗೊತ್ತಿರಲ್ಲ. ಸುಮ್ಮನೆ ಲೋಕಾಯುಕ್ತರು ಅವರು ಇವರು ಅಂತ ಹೋರಾಟ ಮಾಡಬೇಕಾಗತ್ತೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಒಳ್ಳೆ ರೀತಿಯಲ್ಲಿ ನಿಮಗೆ ಒಂದು ಅವಕಾಶ ಸಿಕ್ಕಿದೆ, ಜನರ ಸೇವೆ ಮಾಡಲಿಕ್ಕೆ ನಿಮಗೊಂದು ಅಧಿಕಾರ ಸಿಕ್ಕಿದೆ. ನಿಮ್ಮ ಅಧಿಕಾರದ ಅವಧಿಯಲ್ಲಿ ಕನಿಷ್ಠ ನಿಮ್ಮ ಜನರಿಗೆ ಒಂದು ಸೇವೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ. ಆ ಸರ್ಕಾರದ ಅನುದಾನವನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋಂಥ ಕೆಲಸ ಮಾಡಿ. ಜನಸಾಮಾನ್ಯರಲ್ಲಿ ಇಂಥ ಒಂದು ಆಯುಕ್ತರು ಇದ್ದರು, ಇಂಥ ಒಬ್ಬ ಅಧಿಕಾರಿ ಇದ್ದ, ಇವರ ಅವಧಿಯಲ್ಲಿ ಹರಿಹರ ಅಭಿವೃದ್ಧಿ ಆಯ್ತು, ಹರಿಹರ ಸುಂದರವಾಗಿ ಕಾಣ್ತಾ ಇದೆ ಅನ್ನೋ ಒಂದು ಮಾತಿರಲಿ. ನೀವು ಇಲ್ಲಿಂದ ಹೋದ್ರೂ ಸುತ್ತ ನಿಮ್ಮ ಇತಿಹಾಸ ಇಲ್ಲಿನ ಜನರಿಗೆ ನೆನಪಾಗಿ ಉಳಿಬೇಕು. ಆ ರೀತಿಯ ಕೆಲಸ ಮಾಡಿ. ಅದು ಬಿಟ್ಟು ನೀವು ಶ್ರೀಮಂತರ ಪರವಾಗಿ ನಿಮಗೇನು ಲಾಭ ಇಲ್ಲ. ಅದು ಸಾರ್ವಜನಿಕರ ರಸ್ತೆ, ಸಾರ್ವಜನಿಕರು ಓಡಾಡ್ತಕ್ಕಂಥ ರಸ್ತೆ, ಅದು ಒತ್ತುವರಿಯಾಗಿದೆ ಅಂತ ನಿಮಗೂ ಗೊತ್ತಿದೆ. ಯಾಕೆ ಅದು ಮೀನಾಮೇಷ ಎಣಿಸ್ತಾ ಇದ್ದೀರಾ ತೆರವುಗೊಳಿಸಲಿಕ್ಕೆ? ಕೂಡಲೇ ನೀವು ಅದನ್ನು ತೆರವುಗೊಳಿಸುವಂಥ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಿಮಗೆ ನೀಡ್ತಾ ಇದ್ದೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಈ ಒಂದು ಹೋರಾಟ ಹರಿಹರದ ಪ್ರಮುಖ ಬೀದಿಗಳಲ್ಲಿ ಚರಂಡಿ ವ್ಯವಸ್ಥೆ ಅವೈಜ್ಞಾನಿಕವಾಗಿ ಕೂಡಿದ್ದು, ಅದೇ ರೀತಿಯಾಗಿ ಪೋಸ್ಟ್ ಸರ್ಕಲ್ ಬಳಿ ಹಲವಾರು ರೀತಿಯ ಸಾರ್ವಜನಿಕ ತೊಂದರೆಯಿಂದ ಕೂಡಿದ್ದು, ಆದ್ದರಿಂದ ಅದನ್ನು ಬೇಗ ಪರಿಹರಿಸಬೇಕೆಂದು ಮಾನ್ಯ ಪೌರಾಯುಕ್ತರಿಗೆ ತಮ್ಮ ಮನವಿ ಮಾಡ್ಕೊಳ್ತೀವಿ ಎಂದು ತಮ್ಮಲ್ಲಿ ವಿನಂತಿಕೊಳ್ತೀವಿ. ದಲಿತ ಸಂಘರ್ಷ ಸಮಿತಿಯಿಂದ ಏನು ಪೋಸ್ಟ್ ಆಫೀಸ್ ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ಒತ್ತುವರಿ ತೆರವುಗೊಳಿಸಿದೆ, ಕೆಲವು ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ವಿರುದ್ಧವಾಗಿ ಇವತ್ತು ನಾವು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಕೂಡಲೇ ಆ ಒತ್ತುವರಿ ತೆರವುಗೊಳಿಸಿ ಕಾಮಗಾರಿ ನಡೆಸಬೇಕು. ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ ಅಂತಂದು ಈ ಸಮಯದಲ್ಲಿ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡೋಕ್ಕೆ ಬಯಸ್ತೇವೆ. ಥ್ಯಾಂಕ್ ಯು.